ಹೇಗೆ ಅನಿಸ್ತಾ ಇದೆ 4 ಬಾರಿ ಗೆದ್ದಿರುವಂಥದ್ದು? ಅಂದ್ರೆ ನಾವು ಕೆಲಸ ಮಾಡಿಕೊಟ್ಟಿದ್ದರಿಂದ ಸತತವಾಗಿ ಜನರೊಟ್ಟಿಗೆ ಬೆರಿತಾ ಇದ್ದೀವಿ. ಹಾಗಾಗಿ ನಾವು 4 ಬಾರಿನೂ ಗೆಲ್ಲಕ್ಕೆ ಸತತ 3 ಬಾರಿ ಹೇಗೆ ಟಿಕೆಟ್ ಕೊಡ್ತಾರೆ ನೋಡಿ. ನಾವು ಒಂದು ಸದಸ್ಯತ್ವ ನೋಂದಣಿ ಆಗಿರ್ಬೋದು, ಇನ್ನೇನೋ ಕಾರ್ಯಕ್ರಮಗಳಿರ್ಬೋದು, ಒಂದು ಪ್ರತಿಭಟನೆ ಏನೇ ಒಂದು ಕಾರ್ಯಕ್ರಮ ನಾವು ಆಕ್ಟಿವ್ ಆಗಿ ಭಾಗವಹಿಸ್ತಿದ್ದು. ಹಾಗಾಗಿ ನಮ್ಮ ನಾಯಕರುಗಳು ನಮಗೆ ಟಿಕೆಟ್. ಸತೀಶ್ NS ಅವರ ಕೊಡುಗೆ 12 ವರ್ಷ ಹಿಂದೆನೆ ಒಂದು 25 ಲಕ್ಷದ ಅನುದಾನ ನಮಗೆ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ಮರಿತೊಟ್ಲು ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ 4 ಬಾರಿ ಸದಸ್ಯರಾಗಿ, 2 ಬಾರಿ ಅಧ್ಯಕ್ಷರಾಗಿ, ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಾಗೂ ಬಿಜೆಪಿಯ ಕೆಲವೊಂದು ಪಕ್ಷದ ಹೋಬಳಿ ಹಾಗೂ ತಾಲೂಕು ಮಟ್ಟದ ಜವಾಬ್ದಾರಿಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ನಿತ್ತಂತಹ 4 ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಕಂಡಿರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಬಂದಾಗ ಸೋಲಿಲ್ಲದೆ ಸತತವಾಗಿ ಗೆಲ್ತಾ ಇರುವಂತಹ ಮರಿತೊಟ್ಲು ಗ್ರಾಮ ಪಂಚಾಯಿತಿಯ ಪ್ರಸ್ತುತ ಸದಸ್ಯರು ಆಗಿರುವಂತಹ ಶ್ರೀಯುತ ಸತೀಶ್ NS ನಮ್ಮ ಜೊತೆ ಇದ್ದಾರೆ. ಸತೀಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ. ಸತೀಶ್ ಅವರೇ, ಮೊದಲನೇದಾಗಿ ಸತತವಾಗಿ 4 ಬಾರಿ ಮರಿತೊಟ್ಲು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದೀರಾ. ಹೇಗೆ ಅನಿಸ್ತಾ ಇದೆ 4 ಬಾರಿ ಗೆದ್ದಿರುವಂತದ್ದು? 4 ಬಾರಿ ಗೆದ್ದಿರೋದಂದ್ರೆ ನಾವು ಕೆಲಸ ಮಾಡಿಕೊಟ್ಟಿದ್ದರಿಂದ ಸತತವಾಗಿ ಜನರೊಟ್ಟಿಗೆ ಬೆರಿತಾ ಇದ್ದೀವಿ. ಹಾಗಾಗಿ ನಾವು 4 ಬಾರಿನೂ ಗೆಲ್ಲಕ್ಕೆ ಅನುಕೂಲ ಆಯಿತು. ಮತ್ತು ನಮ್ಮ ಕ್ಷೇತ್ರದ ಕಮಲಾಪುರ ಗ್ರಾಮದ ಜನತೆ ಸಹಕಾರದಿಂದ ನಾವು 4 ಬಾರಿ ಗೆಲ್ಲಕ್ಕೆ ಸಾಧ್ಯವಾಯಿತು. ಓಕೆ, ಈಗ 1 ಬಾರಿ ಗ್ರಾಮ ಪಂಚಾಯತ್ ನಿಂತು ಗೆಲ್ಲುವುದೇ ಬಹಳ ಕಷ್ಟದ ವಾತಾವರಣ, ಯಾಕಂದ್ರೆ ಜಿದ್ದಾಜಿದ್ದಿರುತ್ತೆ. ನೀವು ಸತತವಾಗಿ 4 ಬಾರಿ ಗೆಲ್ಲಲು ಹೇಗೆ ಸಾಧ್ಯ? 4 ಬಾರಿ ಆದ್ರೆ ಫಸ್ಟ್ ನಾನು ಒಂದು ಪಕ್ಷೇತರವಾಗಿ ಗೆದ್ದೆ. ಪಕ್ಷೇತರವಾಗಿ ಗೆದ್ದಾಗ ಜನರೊಟ್ಟಿಗೆ ಬೆರ್ತು, ಅವಾಗ ಗೌರ್ಮೆಂಟ್ ನಮ್ದು ಸರ್ಕಾರ 2000 ಕುಮಾರಸ್ವಾಮಿ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ ಒಂದು ಸಂದೇಶ ಸುರಕ್ಷಾ ಒಂದು ಕಾರ್ಯಕ್ರಮ ತಂದ್ರು. ಆ ಸಂದೇಶ ಸುರಕ್ಷಾ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ವಯಸ್ಸಾದವರಿಗೆ ಒಂದು 50ರಿಂದ 60 ಜನಕ್ಕೆ ಕರ್ಕೊಂಡು ಹೋಗಿ ಒಂದು ಸಂದೇಶ ಸುರಕ್ಷಾವನ್ನು ಕೊಡಿಸಿದ್ದು. ಹಾಗಾಗಿ ನಂಗೆ ಆ ಬಾರಿ ಗೆಲ್ಲಲಿಕ್ಕೆ, 2ನೇ ಬಾರಿ ಗೆಲ್ಲಲಿಕ್ಕೆ ತುಂಬಾ ಅನುಕೂಲವಾಯಿತು. ಹಾಗೆ ನೀವು ಸತತವಾಗಿ 4 ಬಾರಿ ಗೆದ್ದ ಸಂದರ್ಭದಲ್ಲಿ ಆ ಪಕ್ಷ ನಿಮ್ಗೆ ಟಿಕೆಟ್ ಅನ್ನು ನೀಡಿದ ವಿಚಾರ ಆಗಿರ್ಬೋದು. ಮೊದಲನೇದಾಗಿ ನೀವು ಪಕ್ಷೇತರವಾಗಿ ನಿಂತರ, ನಂತರ ನೀವು ಬಿಜೆಪಿಯಿಂದ ಗೆದ್ದಿರುವ. ಫಸ್ಟ್ ನಿಂತಿದ್ದು ಪಕ್ಷೇತರವಾಗಿ, ಆಮೇಲೆ ಕಂಟಿನ್ಯೂ ಪಕ್ಷ ನಮ್ಗೆ ಟಿಕೆಟ್ ಕೊಟ್ಟಿದೆ. ನಮ್ಗೆ ಎಲ್ಲ ಸಹಕಾರನು ಪಕ್ಷ ಕೊಟ್ಟಿದೆ. ಓಕೆ, ಅಂದ್ರೆ ನಿಮಗೆ ಬಿಜೆಪಿ ಇನ್ನು ಪ್ರಥಮ ಬಾರಿ ಪಕ್ಷೇತರವಾಗಿ ನೀವು ಹೊರತುಪಡಿಸಿ ಮತ್ತು ಸತತ 3 ಬಾರಿ ಹೇಗೆ ಟಿಕೆಟ್ ಕೊಡ್ತಾರೆ? ಇಲ್ಲ, ನಮ್ಮ ಕಾರ್ಯವೈಖರಿ ನೋಡಿ ನಾವು ಒಂದು ಸದಸ್ಯತ್ವ ನೋಂದಣಿ ಆಗಿರ್ಬೋದು, ಇನ್ನೇನೋ ಕಾರ್ಯಕ್ರಮಗಳಿರ್ಬೋದು, ಒಂದು ಪ್ರತಿಭಟನೆ ಏನೇ ಒಂದು ಕಾರ್ಯಕ್ರಮ ನಾವು ಆಕ್ಟಿವ್ ಆಗಿ ಭಾಗವಹಿಸ್ತಿದ್ದು. ಹಾಗಾಗಿ ನಮ್ಮ ನಾಯಕರುಗಳು ನಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ಮರಿತೊಟ್ಲು ಗ್ರಾಮ ಪಂಚಾಯತ್ ಬಹುಶಃ 4 ಬಾರಿ ಗೆದ್ದಿರುವಂತ ಏಕೈಕ ಸದಸ್ಯರು ನೀವೇ. ಈಗ ನನಗೆ ಇರುವ ಮಾಹಿತಿ ಪ್ರಕಾರ 4 ಬಾರಿ ಗೆದ್ದಿರುವಂತದ್ದು, ಪ್ರಸ್ತುತ ಸದಸ್ಯರಾಗಿ ಇರುವಂತದ್ದು ಹೇಗನ್ಸುತ್ತೆ ನಿಮಗೆ? ಅದೇ ಒಂದು ನಮ್ಮ ಸರ್ಕಾರ, ನಮ್ಮ MLA ಇದ್ದಾಗ ನಮ್ಗೆ ಸ್ವಲ್ಪ ಹೋಪ್ ಚೆನ್ನಾಗಿರ್ತಿತ್ತು. ಬಟ್ ನಮ್ಗೆ ಏನೋ ಒಂದ್ ಕಡೆ ಕೆಲಸ ಮಾಡ್ಕೊಳ್ಳೋ ಯಾವ್ದಾದ್ರು ಒಂದು ವಿಷಯ, ಪಂಚಾಯತಿಲಿ ಅನುದಾನ ನಿಮ್ಗೆ ಗೊತ್ತಲ್ಲ, ನಮ್ದು ಸಣ್ಣ ಪಟ್ಟ ಗ್ರಾಮ ಪಂಚಾಯತಿ, ತುಂಬಾ ಅನುದಾನ ಏನ್ ಬರಲ್ವಾ. ಹಾಗಾಗಿ MLA ಅವರು ಇರ್ಬೇಕಾದ್ರೆ ನಮ್ಗೆ ಒಂದು ಕ್ಷೇತ್ರಕ್ಕೆ ನಮ್ಮ ವ್ಯಾಪ್ತಿಯೊಳಗೆ ಒಂದು ಅನುದಾನ ತರಲಿಕ್ಕೆ ಅನುಕೂಲ ಆಗ್ತಿತ್ತು. ಬಟ್ ಈಗ ಕಳೆದ 2 ಟರ್ಮ್ ಇಂದ ನಮ್ಗೆ ಅನುದಾನಗಳು ಸಾಕಷ್ಟು ಸಿಗಲ್ಲ. MLA ಇಲ್ಲ. ಈಗ ಒಂದು 2.5 ವರ್ಷದಿಂದಂತೂ ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತಿಯೂ ಇಲ್ಲ. ಆಗ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕೆ ಸ್ವಲ್ಪ ಹಿನ್ನಡೆನೆ ಇವಾಗ ನಮ್ಗೆ. ಓಕೆ, ಅಂದ್ರೆ ಈಗ ನೀವು 4 ಬಾರಿ ಸಂದರ್ಭದಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಕೂಡ ನೀವು ಆಯ್ಕೆ ಆಗಿರುವಂತದ್ದು. ಹೌದಾ? ಅಧ್ಯಕ್ಷರಾಗಿ ಆಯ್ಕೆ ಸಂದರ್ಭದಲ್ಲಿ ಆ ಮರಿತೊಟ್ಲು ಗ್ರಾಮ ಪಂಚಾಯತಿಗೆ ಸತೀಶ್ NS ಅವರ ಕೊಡುಗೆ ಇದೆ. ನಾನು ಈ 1ನೇ ಬಾರಿ ಅಧ್ಯಕ್ಷ ಆದಾಗ ನಮ್ ಜನರಲ್ ಕ್ಯಾಟಗಿರಿ ಬಂತು. ಅವಾಗ ನಾನು ತನುಡಿ ಬಾಲರಾಜ್ ಅವರು 2 ಟರ್ಮ್ ಅಧ್ಯಕ್ಷರಾದ್ರು. ಆ ಟರ್ಮ್ ಅಲ್ಲಿ ನಮ್ದೇ ಗೌರ್ಮೆಂಟ್ ಇತ್ತು. ಜೀವರಾಜ್ ಅಣ್ಣ ಅವರು MLA ಅವರಾಗಿದ್ರು. ಅವಾಗ ನಮ್ ಸತೀಶ್ ಅಣ್ಣ, ದಿನೇಶ್ ಅಣ್ಣ ಅವರೆಲ್ಲ ಒಂದು ಸುವರ್ಣ ಗ್ರಾಮ ಬಂದಾಗ ನಮ್ಮ ತಾಲೂಕಿಗೆ ಒಂದು ಎಷ್ಟು 4-5 ಬಂದಿತ್ತು. ಆ ತಾಲೂಕಲ್ಲಿ ನಮ್ಮ ಸೊಮಲಾಪುರ ತಾಲೂಕನ್ನ ನಮ್ಗೆ ಆಯ್ಕೆ ಮಾಡ್ಕೊಂಡ್ರು. ಅದೊಂದು ನಮ್ಗೆ ತುಂಬಾ ಒಂದು ಬೆನಿಫಿಟ್ ಆಯ್ತು. ಅಂದ್ರೆ 3ನೇ ಬಾರಿಗೆ ಒಂದು ರಸ್ತೆಗಳು ಆ ಮೊಮೆಂಟ್ ಅಲ್ಲಿ ಒಂದು 12 ವರ್ಷ ಹಿಂದೆನೆ ಒಂದು 25 ಲಕ್ಷದ ಅನುದಾನ ನಮ್ಗೆ ಆವಾಗ ಜೀವರಾಜ್ ಅಣ್ಣನವರು ನಮ್ಗೆ ಕೊಡಿಸ್ಕೊಟ್ರು. ಅವಾಗ ನಮ್ಮ ಯಾವಾಗ್ಲೂ ಟಾರ್ ಕಂಡಿದ್ದ ರಸ್ತೆಗಳೆಲ್ಲ ನಮ್ಮ ಸೊಮಲಾಪುರ ಗ್ರಾಮದ ಮೂಲ ಕೆಲವೊಂದು ಹಳ್ಳಿಗಳ ರಸ್ತೆಗಳು ಟಾರ್ ಕಂಡು. ಆದ್ರೆ ಇವಾಗ ಇತ್ತೀಚಿನ ಮಳೆಗಾಲ ಜಾಸ್ತಿಯಾಗಿ ವಿಪರೀತವಾಗಿ ಟಾರ್ ಎಲ್ಲ ಹೋಗಿದಾವೆ. ಅದೇನು ಮಾಡ್ಲಿಕ್ಕೆ ಮಲೆನಾಡು ಪರಿಸ್ಥಿತಿ ಹಾಗೆ ಇರುತ್ತಲ್ಲ. ಓಕೆ, ಅಂದ್ರೆ ನೀವೀಗ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 1 ಬಾರಿ ಅಲ್ಲ 2 ಬಾರಿ ಅಧ್ಯಕ್ಷ ಆಗ್ತೀರಾ. ಆ 2 ಬಾರಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಿಮ್ ಮರಿತೊಟ್ಲು ಗ್ರಾಮ ಪಂಚಾಯತಿ ಹೋಗ್ತೀರಿ. ಇನ್ನು ಕೂಡ ಮುಂದಿನ ತಲೆಮಾರು ಕೂಡ ನೆನ್ಪಿಟ್ಕೊಳ್ಳುವಂತಹ ಯಾವ ಕೆಲಸವನ್ನು ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಮಾಡಿ? ನಾವು ಅಧ್ಯಕ್ಷರ ಅವಧಿ ಅಂತಲ್ಲ, ಬಟ್ ನಾನು ನಮ್ಮ 4ನೇ ಬಾರಿ 3ನೇ ಬಾರಿ ನಾನು ಸದಸ್ಯರಾಗಿ ಆಯ್ಕೆ ಆದಾಗ ಈ ಸರ್ಕಾರ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಆದ್ರೂ ಒಂದು 94C ಅನ್ನೋ ಒಂದು ಕಾರ್ಯಕ್ರಮ ತಂದು ಒಂದು ಜನರಿಗೆ ಒಂದು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಬಂತು. ಆವಾಗ ನಾವು ಒಂದು 25ರಿಂದ 20
20 ಜನಕ್ಕೆ ನಾನು ಓಕೆ ಒಂದು 25 ಜನಕ್ಕೆ ಹಕ್ಕುಪತ್ರ ಕೊಡಿಸ್ಕೊಟ್ಟೆ. ಜೀವರಾಜಣ್ಣ ಅವರು ಅವಾಗ MLA ಅವರಾಗಿದ್ರು. ಅವಾಗ ನಮಗೊಂದು ಹಕ್ಕು 94 ಅಂದ್ರೆ ಪಾಪ ಇವತ್ತು ನಾವು ಮರಿಬಾರ್ದು. ತನುಜಾ ಮೇಡಮ್ ಅಂತ ತಹಸೀಲ್ದಾರ್ ಇದ್ರು. ಓಕೆ ಅವರು ಪಾಪ ನಮ್ಗೆ ನಾವು ಕೊಡಿಸಿದವರೆಲ್ಲ ಯಾರು ಶ್ರೀಮಂತರಲ್ಲ, ಎಲ್ಲ ಮಧ್ಯಮರು ಬಡವರೇ. ಓಕೆ ಒಂದು 25-26 ಸಾಗುವಳಿ ಚೀಟಿ ಕೊಡ್ಸಿದೀವಿ. ಆಮೇಲೆ ಕೇಸರ್ಕರ್ ಮಂಜು ಅವರಾಗಿದ್ರು, ತುಂಬಾ ಹೆಲ್ಪ್ ಮಾಡೋದು, ನಮಗೆ ಸಹಕಾರ ಕೊಟ್ರು. ಆ ಉದ್ದೇಶದ ಒಂದು 25 ಜನಕ್ಕೆ ಒಂದು ಸಾಗುವಳಿ ಚೀಟಿ 94 ಹಕ್ಕುಪತ್ರ ಕೊಡಿಸಿದ್ದು. ಓಕೆ, ಅದು ಬಹುಶಃ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಒಂದು ಸದಸ್ಯರಾಗಿ ಅಧ್ಯಕ್ಷಕ್ಕೆ ಅದು ಮರೆಯಲಾಗದ ಒಂದು ಕ್ಷಣ. ನಿಜ, ಖಂಡಿತ ಹೌದು. ಓಕೆ, ಅದೇ ಸಂದರ್ಭ ಇದೇ ಜೊತೆಲಿ ಉಪಾಧ್ಯಕ್ಷರಾಗಿ ಕೂಡ ಒಂದು ಅವಧಿಗೆ ಸೇವೆ ಸಲ್ಲಿಸಿದ್ರಿ. ಹೌದು. ಹೇಗಿತ್ತು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಅಧ್ಯಕ್ಷರ ಜೊತೆ ಆಗಿರ್ಬೋದು, ಸದಸ್ಯರ ಜೊತೆ ನಿಮ್ಮ ಒಂದು ಒಡನಾಟ ಅಥವಾ ಕೆಲಸಗಳು ಯಾವ ರೀತಿ ಆಗಿತ್ತು? ಅಂದ್ರೆ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಂಗೆ ಇರ್ತಿರ್ಲಿಲ್ಲ. ನಾವೆಲ್ಲರೂ ಸಹ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಮ್ಮ ಸದಸ್ಯರುಗಳೆಲ್ಲ ನಾವೆಲ್ಲ ಭಾರಿ ಒಂದು ಅನ್ಯೋನ್ಯತೆಯಾಗಿ ಇರ್ತಿದ್ದು. ಹಾಗಾಗಿ ನಮ್ಗೆ ಆ ಅಧ್ಯಕ್ಷರ ಸೀಟು ಅಥವಾ ಉಪಾಧ್ಯಕ್ಷ ಸೀಟು ಅವನ್ನ ಅನ್ಸ್ತಿರ್ಲಿಲ್ಲ. ಬಟ್ ಏನೋ ಒಂದು ಹೆಸರಿಗೆ ಒಂದು ಜವಾಬ್ದಾರಿ ಇರ್ತಿತ್ತು. ಬಟ್ ನಾವೆಲ್ಲರೂ ಸಾಮೂಹಿಕವಾಗಿ ಇದು ಮಾಡ್ತಿದ್ದು. ಓಕೆ, ಈಗ ಮರಿಕಟ್ಟು ಗ್ರಾಮ ಪಂಚಾಯತಿ ಅಥವಾ ಒಂದು ರೀತಿಯಲ್ಲಿ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಬಿಜೆಪಿಗೆ ಲೀಡ್ ಅನ್ನು ಕೊಡ್ತಾ ಇರುವಂತದ್ದು, ಬಿಜೆಪಿ ಒಂದು ರೀತಿಯಲ್ಲಿ ಭದ್ರಕೋಟೆಯಾಗಿ ಮಾಡಿರುವಂತದ್ದು. ಹೇಗ್ ಸಾಧ್ಯ ಆಯ್ತು ಆ ಒಂದು ಇದನ್ನ? ಇಲ್ಲ, ಅದೇ ಹೇಳಿದೆ, ನಮ್ ಜೀವರಾಜಣ್ಣನವರ MLA ಆದಾಗ 2-3 ಸತಿ MLA ಆದಾಗ ನಮ್ಮ ಸಹಕಾರ ಒಂದು ವ್ಯಾಪ್ತಿಯೊಳಗೆ ಒಂದು ಅನುದಾನ ಕೊಟ್ಟು ಒಂದು ವರ್ಕ್ಗಳಿಗೆ ಅನುಕೂಲವಾಯಿತು. ಹಾಗೆ ನಮ್ಮ ದಿನೇಶ್ ಅಣ್ಣ ತಾಲೂಕು ಅಧ್ಯಕ್ಷರು ಹಾಗೂ ಸತೀಶ್ ಅಣ್ಣವರ ಎಲ್ಲ ಸಹಕಾರದಿಂದ ನಮ್ಗೊಂದು ಏನೋ ಫೋನ್ ಮಾಡಿದ್ರು, ಏನೋ ಒಂದು ಮಾಡಿದ್ರು, ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಗಾಗಿ ಒಂದು ಬಿಲ್ಟ್ ಚೆನ್ನಾಗಿದೆ. ಓಕೆ, ಅದರ ಜೊತೆಯಲ್ಲಿ ಹೆಚ್ಚಿನದಾಗಿ ಜೀವರಾಜ್ ಅವರು ಏನು 3 ಬಾರಿ ಶಾಸಕ ಸಂದರ್ಭಗಳು ಬಹುಶಃ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಅವ್ರು ನಿಮಗೆ ಯಾವ ರೀತಿಯಾದ ನಿಮ್ಮ ಒಂದು ಕೆಲಸಗಳಿಗೆ ಯಾವ ರೀತಿಯ ಸ್ಪಂದನೆ ಮಾಡ್ತಾ ಇದ್ರು, ಹಾಗೆ ಯಾವ ರೀತಿಯ ಅನುದಾನಗಳನ್ನ ಕೊಡ್ತಾ ಇದ್ರು? ಇಲ್ಲ, ಜೀವರಾಜಣ್ಣ ನಮ್ಗೆ ಯಾವ್ದು ನಾವು ಕೇಳಿದ್ನ ಯಾವ್ದು ಅಂದ್ರೆ ಅವ್ರ ವ್ಯಾಪ್ತಿಯೊಳಗೆ ಏನ್ ಬರ್ತಿತ್ತು ಅದು ನಾವು ಕೇಳಿದ್ವಿ. ನಮ್ಮ ವ್ಯಾಪ್ತಿಯೊಳಗೆ ಏನು ಸಾಧ್ಯವೋ ಅವ್ರು ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಷ್ಟು ಅನುದಾನಗಳನ್ನ ನಿಮ್ಮ ಅವರ ಒಂದು ಅವಧಿಯಲ್ಲಿ ಕೊಟ್ಟಿದ್ದಾರೆ? ಅದೇ ಅವ್ರ ಅನುದಾನದಲ್ಲಿ ತುಂಬಾ, ನಾ ಹೇಳಿದ್ನಲ್ಲ ಸುವರ್ಣ ಗ್ರಾಮ, ಅವಾಗ್ಲೇ ತಾಲೂಕಿಗೆ ಒಂದು 5-6 ಬಂದಿತ್ತು. ಬಟ್ ನಮ್ ಸೋಮಲಾಪುರ ಗ್ರಾಮನೇ ಆಯ್ಕೆ ಮಾಡ್ಕೊಂಡ್ರು. ಅದು ನಿಜವಾಗ್ಲೂ ಇವತ್ತಿಗೆ ಮರೆಯಂಗಿಲ್ಲ ನಾವು ಅವ್ರನ್ನ. ಹಾಗೆ ಮುಂದೆ ನಮ್ಮ ದೇವಸ್ಥಾನಗಳಿಗೆಲ್ಲ ಯಾವ ಕೇಳಿದ್ರು ಆಮೇಲೆ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟು ಇತಿಹಾಸನೇ ಯಾರು ಇರ್ಲಿಲ್ಲ. ಜೀವರಾಜಣ್ಣ MLA ಅವರಾದ್ಮೇಲೆ ದೇವಸ್ಥಾನ ದುಡ್ಡು ಕೊಟ್ಟಿದ್ದಾರೆ ಯಾರು ಇದ್ರೆ ಜೀವರಾಜಣ್ಣ. ಅದು ಅಂತದ್ರಲ್ಲಿ ನಮ್ಮ ದೇವಸ್ಥಾನಗಳಿಗೆ 2 ದೇವಸ್ಥಾನಗಳಿಗೆ ದುಡ್ಡು ಕೊಡ್ಸಿದ್ವಿ ನಾವು, ಕೊಟ್ಟಿದ್ದಾರೆ ಜೀವರಾಜಣ್ಣನವರು. ಓಕೆ, ಬುಧರಾಯ ದೇವಸ್ಥಾನ, ಗಬ್ಬನೆ 2 ದೇವಸ್ಥಾನಕ್ಕೂ ದುಡ್ಡು ಕೊಟ್ಟಿದ್ದಾರೆ. ಓಕೆ, ಅದರ ಜೊತೆಯಲ್ಲಿ ಸತೀಶ್ ಅವರೇ, ಈಗ ಮರಿತೊಟ್ಲು ಗ್ರಾಮ ಪಂಚಾಯತಿ ಅನ್ನುವಂಥದ್ದು ಈಗ ಪ್ರಸ್ತುತ ಬಿಜೆಪಿಯ ಬೋರ್ಡ್ ಇರುವಂತದ್ದು, ಬಿಜೆಪಿ ಅಧ್ಯಕ್ಷರೇ ಇರುವಂತ. ಹೌದು. ಈಗ ಹೇಗೆ ನಡೀತಾ ಇದೆ ಅಲ್ಲ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಓಕೆ, ಅಂದ್ರೆ ಏನಾದ್ರು ಅನುದಾನದ ಕೊರತೆ ಆ ರೀತಿ ಏನಾದ್ರು? ಇಲ್ಲ, ಅನುದಾನ ಈಗ ಸೆಂಟ್ರಲ್ 15 ಹಣಕಾಸು ಶಾಸನಬದ್ಧ ಇದೆ. ಬೇರೆ ಯಾವ್ದು ನಮ್ಗೆ ಈಗ ಅನುದಾನಗಳಿಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಲ್ಲ. ಈಗ ನಮ್ MLA ಇಲ್ಲ, ಅಂದ್ರೆ MLA ಇದಾರೆ, ಬಟ್ ನಮ್ ಇಲ್ಲ. ಹಾಗಾಗಿ ಬಾರಿ ಇದಕ್ಕೆ ಅಭಿವೃದ್ಧಿಗೆ ನಡೀತಿದೆ ಅಂತ ಹೇಳಕ್ ಬರಲ್ಲ, ತಕ್ಕ ಮಟ್ಟಿಗೆ ನಡೀತಿದೆ. ಓಕೆ, ಅಂದ್ರೆ ಶಾಸಕರು ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವಂತದ್ದು, ಅವರು ಅಲ್ಲಿರುವಂತದ್ದು ಬಿಜೆಪಿ ಬೋರ್ಡ್ ಇರುವಂತದ್ದು. ನಿಮ್ಮ ಒಂದು ಬೇಡಿಕೆಗಳಿಗೆ ಅವರು ಸ್ಪಂದನೆಯನ್ನ ನೀಡಿ ಅನುದಾನವನ್ನ ಕೊಡ್ತಾ ಇದಾರ? ಅಲ್ಲ, ನಮ್ಮ ವ್ಯಾಪ್ತಿಯೊಳಗೆ ಅವರು ಅಂತದ್ದೇನು ಕೊಟ್ಟಿಲ್ಲ. ಅಂದ್ರೆ ಮರಿತೊಟ್ಲಿ ಕೊಟ್ಟಿದ್ದಾರೆ. ಸೋಮಲಾಪುರ ತನುಡಿಗೆ ಏನು ಅಂತದ್ದು ಕೊಟ್ಟಿಲ್ಲ. ಅವರು ಈಗ ಎರಡನೇ ಫಸ್ಟ್ ಬಾರಿ ಆದ್ರೂ ಈಗ 2ನೇ ಬಾರಿ ಅವ್ರದೇ ಗೌರ್ಮೆಂಟ್ ಇದೆ. ನಮ್ ಕಾಜ್ಕಲ್ ಮತ್ತೆ ರಸ್ತೆ ತುಂಬಾ ಬಿದ್ದೋಗ್ಲಿ, ಒಂದು ರಸ್ತೆ ತುಂಬಾ ಡ್ಯಾಮೇಜ್ ಆಗಿ ಜೀವರಾಜಣ್ಣನವ್ರು ಇದ್ದಾಗಲೇ ನಮ್ಮ ರಸ್ತೆಯಲ್ಲಿ ಒಳ್ಳೆ ಒಂದು ರಸ್ತೆ ಮಾಡಿಸ್ಕೊಟ್ಟಿದ್ರು. ಆ ರಸ್ತೆ ಈಗ ಒಂದು ಇತ್ತೀಚೆಗೆ ಮಳೆಗಾಲದಲ್ಲಿ ಒಂದು 10 ವರ್ಷದಲ್ಲಿ ಎಲ್ಲ ಪುಡಿಯಾಗಿ ಹೋಗಿದೆ. ಅದಕ್ಕೇನೋ ಒಂದು ಮೊನ್ನೆ ಕಳೆದ ಯಾರದಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಹಾಕ್ಸಿದ್ದಾರೆ. ಆಮೇಲೆ ಬುಧರಾಯ ದೇವಸ್ಥಾನ ಹತ್ರ ಒಂದು ಸೇತುವೆ ಇವತ್ತಿಗೂ ಭಾರಿ ಮನಸ್ಸತಿ ಮನವಿ ಕೊಟ್ಟಿದ್ವಿ ನಾವು. ಆದ್ರೆ ಆ ಸೇತುವೆ ತುಂಬಾ ಜೋರಾಗಿ ಮಳೆ ಬಂದ್ಬಿಟ್ರೆ ರೋಡಿ ನೀರು ಬಂದ್ಬಿಡತ್ತೆ. ಅದು ಅಪಾಯ ಸ್ಥಿತಿಲೇ ಇದೆ. MLA ಅವ್ರ ಗಮನಕ್ಕೂ ತಂದಿದ್ದಾರೆ. ಬಟ್ ಅವ್ರ MLA ಅವರು ನೆನಪಿದೆಯಲ್ಲ ಗೊತ್ತಿಲ್ಲ. ಈ ಸಲ ಆದ್ರೂ ಏನೋ ಇಟ್ಸ್ಕೊಡ್ತಾರೆ ಅಂತ ನೋಡ್ಬೇಕು. ಓಕೆ, ಈಗ ಮರಿತೊಟ್ಟು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದವರಿಗೆ, ಅಧ್ಯಕ್ಷ ಆದವರಿಗೆ ನೀವು ಅದು ಬೇರೆ 4 ಬಾರಿ ಗೆದ್ದಿರುವಂತದ್ದು. ನಿಮ್ಮ ಒಂದು ಪಂಚಾಯತಿ ಕುರಿತಾಗಿ ನಿಮ್ಮದೇ ಒಂದು ಕನ್ಸರ್ಟ್, ಹೌದು ನನ್ನ ಪಂಚಾಯತಿ ಈ ರೀತಿ ಆಗ್ಬೇಕು, ಈ ರೀತಿಯಾದ ಕೆಲಸಗಳಾಗಬೇಕು ಅಂತ. ಹಾಗೆ ಮರಿತೊಟ್ಟು ಗ್ರಾಮ ಪಂಚಾಯತಿ ಕುರಿತಾಗಿ ನೀವು ಯಾವ ರೀತಿಯಾದ ಕನ್ಸರ್ನ್ ಇಟ್ಕೊಂಡಿದ್ದೀರಿ? ನಮ್ಮ ವ್ಯಾಪ್ತಿಯೊಳಗೆಲ್ಲ ರಸ್ತೆಗಳು ಚೆನ್ನಾಗಾಗಬೇಕಂತ ನಮ್ದೊಂದು ಕಾನ್ಸೆಪ್ಟ್ ಇತ್ತು. ಬಟ್ ಅವಾಗ ಜೀವರಾಜಣ್ಣವ್ರು ಇದ್ದಾಗ ಆದ್ರೂ ಮಾಡ್ಕೊಟ್ಟಿದ್ದಾರೆ. MP ಅವರು ಹೋಸ್ಕಾಲ್ತ ಶೋಭಾಕಾನಂದ್ ಅವರು ಇದ್ದಾಗ ಒಂದು ಮರ್ಕಾಟ್ಲೆಯಿಂದ ಒಂದು ಕಾಂಕ್ರೀಟ್ ರಸ್ತೆ ಮಾಡಿ ಅದು ಹುಲ್ಗಾರಿಗೆ ಕನೆಕ್ಟ್ ಮಾಡ್ಕೊಟ್ಟಿದ್ದಾರೆ. ಅದು ಒಳ್ಳೆ MP ಗಳಿಂದ ನಮ್ಗೆ ಒಂದು ಅನುದಾನ ಸಿಕ್ಕಿದೆ, ಆಗಿದೆ, ಕೆಲಸ ಆಗಿದೆ. ಬಟ್ ಇನ್ನೂ ಆಗ್ಬೇಕಂತ ಒಂದು ಎಲ್ಲರೂ ಅಭಿಪ್ರಾಯ ಇರುತ್ತಲ್ಲ. ನಮ್ಮ ವ್ಯಾಪ್ತಿಯೊಳಗೆ ಸೋಮಲಾಪುರ ಗ್ರಾಮದೊಳಗೆ ಎಲ್ಲ ಮೂಲೆ ರಸ್ತೆ ಆಗ್ಬೇಕಂತ ಒಂದು ಸಹಜವಾಗಿ ಒಂದು ರಾಜಕೀಯದವರಿಗೆಲ್ಲ ಇಚ್ಛಾಶಕ್ತಿ ಇರೋದು, ಮಾಡ್ಬೇಕಂತ ಆಸೆ ಇರುತ್ತೆ. ಬಟ್ ಅನುದಾನ ಕೊರದಿದ್ದಾಗ ಸರ್ಕಾರ ನಮ್ದಿರಲ್ಲ, MLA ಅವರು ನಮ್ದಿರಲ್ಲ, ಏನು ಮಾಡೋಕ್ಕಾಗಲ್ಲ.
ಹೊಂದಾಣಿಕೆ ಮಾಡಿ ಹೋಗ್ಬೇಕಾಗತ್ತೆ. ಓಕೆ, ನಿಮ್ಮ ಒಂದು ಬೇಡಿಕೆಗಳಿಗೆ ಯಾವ ರೀತಿಯಾಗಿ ನಿಮ್ಮ ಮಾಜಿ ಶಾಸಕರಾಗಿರ್ಬೋದು, ತಾಲೂಕು ಅಧ್ಯಕ್ಷರಾಗಿರ್ಬೋದು, ತಾಲೂಕಿನ ಮಾಜಿ ಅಧ್ಯಕ್ಷಗಳಾಗಿರ್ಬೋದು, ಅದು ಒಟ್ಟಾರೆ ನಿಮ್ಮ ಒಂದು ತಾಲೂಕು ಬಿಜೆಪಿ ನಿಮ್ಮ ಒಂದು ಬೇಡಿಕೆಗಳು ಯಾವ ರೀತಿಯಾಗಿ ಸ್ಪಂದನೆ? ಇಲ್ಲ, ಚಂದ ಸ್ಪಂದನೆ ಮಾಡಿದ್ದಾರೆ. ನಾವು ಸುಮ್ಮನೆ ಹೇಳ್ಬಾರ್ದು. ಈಗ ಸತೀಶ್ ಅಣ್ಣ ಇದ್ರು, ತಾಲೂಕು ಅಧ್ಯಕ್ಷರು ಇದು, ಈಗಿನ ದಿನೇಶ್ ಅಣ್ಣನಂತೂ ಯುವ ಅಧ್ಯಕ್ಷರು ತುಂಬಾ ನಮ್ಗೆ ಸಹಕಾರ ಮಾಡಿದ್ದಾರೆ. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಕೆರೆಗಳಿಂದ ತುಂಬಾ ಅನುದಾನ ನಮ್ಮ ವ್ಯಾಪ್ತಿಯೊಳಗೆ ಕೊಟ್ಟಿದ್ದಾರೆ. ಹೌದೌದು. ಅದರ ಜೊತೆಯಲ್ಲಿ ರಾಜಕೀಯವಾಗಿ ಸತೀಶ್ ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನಮ್ದೇನ್ ಆತರ ನಿರೀಕ್ಷೆ ಏನಿಲ್ಲ. ಒಂದ್ ಪಕ್ಷ ಅವಕಾಶ ಕೊಟ್ಟಿದೆ, ಮುಂದೆ ಅವಕಾಶ ಕೊಟ್ಟರು ಈ ಗ್ರಾಮ ಪಂಚಾಯತಿ ಒಳಗೆ ನಡಿಬೇಕಂತ ಒಂದು ಆಸೆ ಅಷ್ಟೇ. ಮತ್ತೇನು ಹೈ ಲೆವೆಲ್ ಹೋಗ್ಬೇಕಾದ್ರೆ ಪಕ್ಷ ಗುರುತ ಮಾಡಿದ್ರೆ ಅವಕಾಶ ಸಿಕ್ಕಿದ್ರೆ ಹೋಗ್ಬೋದು. ಓಕೆ, ಸತೀಶ್ ಅವರೇ, ಅದರ ಜೊತೆಯಲ್ಲಿ ಈಗ ನೀವು 4 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, 4ರಲ್ಲೂ ಗೆಲುವನ್ನ ಕಂಡಿರುವಂತ. ಹೌದು. ಈಗ 5ನೇ ಬಾರಿ ಮತ್ತೊಮ್ಮೆ ಮರಿತೊಟ್ಲು ಗ್ರಾಮ ಪಂಚಾಯತಿಯಲ್ಲಿ ಸತೀಶ್ NS ಅವ್ರನ್ನ ಸದಸ್ಯರಾಗಿ ನೋಡ್ಬೋದಾ? ಖಂಡಿತ. ನಾವು ಪಕ್ಷ ನಾವು ಹಿಂದಿನ ಪಕ್ಷಕ್ಕೋಸ್ಕರ ನಾವಿದ್ವಿ. ಪಕ್ಷ ಅವಕಾಶ ಕೊಟ್ರೆ ಖಂಡಿತ ನಾವು 5ನೇ ಬಾರಿ ಸ್ಪರ್ಧೆ ಮಾಡಕ್ಕೆ ನಮ್ಮ ಒಂದು ಆಕಾಂಕ್ಷೆಗಳಾಗಿದ್ದೀವಿ ನಾವು. ಓಕೆ, ಅದರ ಜೊತೆಯಲ್ಲಿ ಪಕ್ಷದಲ್ಲಿ ಈಗ ನಿಮ್ಮ ಮರಿತೊಟ್ಲು ಪಂಚಾಯತಿಯಲ್ಲಿ ಬಿಜೆಪಿಯ ಬೋರ್ಡ್ ಪ್ರಸ್ತುತ ಇರುವಂತದ್ದು. ಮುಂದೆ ಇನ್ನೊಂದು 3 ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ ಕೂಡ ಬಿಜೆಪಿ ಬೋರ್ಡ್ ಮತ್ತೊಮ್ಮೆ ಮರಿತೊಟ್ಲು ಪಂಚಾಯತಿಯಲ್ಲಿ ಬರುವ ವಿಶ್ವಾಸ ಇದೆಯಾ? ಖಂಡಿತ 100ಕ್ಕೆ 100 ಬರುತ್ತೆ ಅಂತ ವಿಶ್ವಾಸ ಇದೆ. ಗೆಲ್ಲುವ ಸಾಧ್ಯತೆ ಇದೆಯಾ? ನಮ್ಮ ಬೋರ್ಡ್, ನಮ್ದು ಪಂಚಾಯತಿ ಬಿಜೆಪಿ ಬೋರ್ಡ್ ಬರುತ್ತೆ ಅಂತ ವಿಶ್ವಾಸ ಇದೆ. ಓಕೆ, ಅದರ ಜೊತೆಯಲ್ಲಿ ನೀವು ಸತತನಾಗಿ 4 ಬಾರಿ ಗೆಲ್ಲುವಂತದ್ದು ಮರಿತೊಟ್ಲು ಅಂತ ಒಂದು ಪಂಚಾಯತಿಯಲ್ಲಿ, ಯಾಕಂದ್ರೆ ನಮ್ಮ ಗ್ರಾಮೀಣ ಪ್ರದೇಶ ಇರುವಂತದ್ದು, ಹೆಚ್ಚಿನ ಆದಾಯ ಇರುವಂತ ಪಂಚಾಯತಿಯಲ್ಲಿ 4 ಬಾರಿ ಸತತವಾಗಿ ಗೆದ್ದು ಬರುವಂತದ್ದು ಅದು ಸಾಮಾನ್ಯ ಎಲ್ಲ ಒಂದು ಉತ್ತಮ ಸಾಧನೆ. ಹೇಗನ್ಸುತ್ತೆ 1 ಬಾರಿ ಮೆಲ್ಕು ಹಾಕಿದ್ರೆ? ಇಲ್ಲ, ಅದೇ ನಾನು ನಮ್ಮ ಸೋಮಲಾಪುರದ ಜನತೆಗೆ ನಾನು ಇವತ್ತಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮ ಕೆಲವರು ಜಾತಿ ಆಧಾರದ ಮೇಲೆ ಗೆಲ್ತಾರೆ, ಬಟ್ ನಮ್ಮ ಜಾತಿ, ನಮ್ಮ ಮನೆ ಇರೋದು 2 ಮನೆ. ನಾವು ಆದ್ರೂ 4ನೇ ಬಾರಿ ಗೆಲ್ಸಾರಂತೆ ನಮ್ಮ ಸೋಮಲಾಪುರ ಜನತೆಗೆ ನಾನು 4 ಸತಿ ಕೈ ನಮಸ್ಕಾರ ಮಾಡಿದ್ರು ಸಾಲದು. ಯಾಕಂದ್ರೆ ಅಷ್ಟು ಜನ ನಮ್ಗೆ ಆ ಲೆವೆಲ್ 4 ಸತಿನೂ ಗೆಲ್ತಾರೆ. ನನ್ನ ಫಸ್ಟ್ ಲೆವೆಲ್ಗೆ ವಿನ್ ಆಗಿದ್ದು 280 ಓಟು, 2ನೇ ಬಾರಿ 400 ಓಟು, 3ನೇ ಬಾರಿ 500 ಚಿಲ್ಲರೆ ಓಟು, ಈ 4ನೇ ಬಾರಿ 450 ಓಟಲ್ಲಿ ಗೆದ್ದಿದ್ದೀನಿ ನಾನು. ಅದರಲ್ಲೂ ನೀವು ಹೇಳಿದ್ರಿ 2 ಬಾರಿ ಮಾತ್ರ ನೀವು ಕೆಟಗರಿಯಲ್ಲಿ ಇತ್ತಿದ್ದಂತ. ಹೌದು. ಮತ್ತೆ ಉಳಿದ 2 ಬಾರಿಯಲ್ಲಿ ಸಾಮಾನ್ಯ ಜನರಲ್ ಕ್ಷೇತ್ರದಿಂದ ಗೆದ್ದಿರುವಂತ. ಹೌದು. ಹೇಗನ್ಸುತ್ತೆ ಈಗ ಕೆಟಗರಿಯಲ್ಲಿ ಗೆಲ್ಲುವಂತದ್ದು ಬೇರೆ ಡಿಫ್ರೆನ್ಸ್? ಖಂಡಿತ. ಜನರಲ್ಲಿ ನಿಂತಿರುವಂತದ್ದು ಹೇಗನ್ಸುತ್ತೆ? ಇಲ್ಲ, ಕ್ಯಾಟಗಿರಿಯಲ್ಲಿ ಗೆಲ್ಲೋದು ಸಾಮಾನ್ಯವಾಗಿ ಒಂದು ಮೀಸಲಾತಿ, ಒಂದು ಅನುದಾನದಲ್ಲಿ ಗೆಲ್ಲೋದು ಒಂದು ಸಹಜ. ಆದ್ರೆ ಅದ್ರ ಪ್ರಥಮ ಬಾರಿ ಗೆಲ್ಲೋದೇನು ಸುಲಭ. ಅದು 2ನೇ ಬಾರಿ ಗೆಲ್ಲೋದು ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಆದಾಗೆ ನಾವು ಏನು ಜನರ ಒಳಗೆ ಸ್ಪಂದನೆ ಮಾಡಿದೀವಿ, ಆ ಸ್ಪಂದನೆಗೆ ತಕ್ಕ ಉತ್ತರ ಕೊಡೋದು 2ನೇ ಬಾರಿ ಗೆಲುವು. 3ನೇ ಬಾರಿ ಗೆಲುವು ಜನರಲ್ ಗೆಲುವು, ಹೋರಾಟದ ಗೆಲುವು. 4ನೇ ಬಾರಿನೂ ಅಷ್ಟೇ, ಅದು ಹೋರಾಟದ ಗೆಲುವಿನೂ ಆಗಿರುತ್ತೆ. ಹಾಗಾದ್ರೆ 5ನೇ ಬಾರಿ ಸತೀಶ್ NS ಅವರಿಗೆ ನಿಮ್ಮ ಸೋಲಾಪುರದ ಜನತೆ ಯಾಕೆ ಮತ ಕೊಡ್ಬೇಕು? ಸತೀಶ್ ಅವ್ರಿಗೆ ಯಾಕೆ ಮತ ಕೊಡ್ಬೇಕಂತ ಹೇಳಿ, ಸತೀಶ್ ಅವರು ಯಾವುದೇ ಕಾರ್ಯಗಳಲ್ಲಾದ್ರೂ ಅವ್ರ ಜೊತೆ ಇನ್ವಾಲ್ವ್ ಆಗ್ತಾರೆ. ಏನೇ ಸಮಸ್ಯೆಗಳಾದ್ರೂ ಸ್ಪಂದನೆ ಮಾಡ್ತಾರೆ. ನಮ್ಮ ಕೈಲಾಗಿದಷ್ಟು ನಾವು ಸರ್ವಿಸ್ ಕೊಟ್ಟಿದ್ದೀವಿ, ಹಾಗಾಗಿ ಗೆಲ್ಸ್ಬೇಕಂತ. ಇನ್ನೊಂದು ಪ್ರಮುಖ ವಿಶೇಷ, ನೀವು ಸೋಮಲಾಪುರ ವಾರ್ಡ್ ನಿಂದಲೇ 4 ಬಾರಿ ಗೆದ್ದು ಬಂದಿರುವಂತದ್ದು. ಹೌದು. ಒಂದೇ ವಾರ್ಡ್ ನಿಂದ ಗೆದ್ದಿರುವಂತದ್ದು. ಅಲ್ಲಿನ ಮತದಾರರಿಗೆ ಏನ್ ಹೇಳ್ತಾ ಇರ್ತೀರಾ? ಒಂದೇ ವಾರ್ಡ್ ನಾನು 4ನೇ ಬಾರಿ ಗೆದ್ದೀನಿ. ಮತದಾರರಿಗೆ ನಾನು ಯಾವತ್ತು ಎಷ್ಟು ಕೃತಜ್ಞತೆ ಹೇಳಿದ್ರು ಸಲ್ದ್ರು ಸಾಕಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ವಾರ್ಡ್ ಅಲ್ಲಿ 4 ಬಾರಿ ಗೆಲ್ಸ ಸುಡುಗಾಟಿಕೆ ಮಾತಲ್ಲ ಅದು 2 ಸತಿ ಮೀಸಲಾತಿ, 2 ಸತಿ ಜನರಲ್ ಗೆದ್ದಿದ್ದೀನಿ. ಜನರಲ್ಲಿ ಹೋರಾಟದ ಮಧ್ಯದಲ್ಲಿ ನಂಗೆ ಸೋಮಲಾಪುರದ ಕ್ಷೇತ್ರದ ಜನತೆಯನ್ನು ನಾವು ಯಾವ ಕಾರಣಕ್ಕೂ ಮರೆಯಂಗಿಲ್ಲ. ನಾವೇನಾದ್ರು ಒಂದು ಈ ಸ್ಥಾನಕ್ಕೆ ಬಂದ ಜನತೆ, ಸೋಮಲಾಪುರದ ಕ್ಷೇತ್ರದ ಜನತೆ. ಓಕೆ, ಪ್ರಮುಖವಾಗಿ ಸತೀಶ್ ಜನತೆ ಮತ್ತು ನಮ್ಮ ಲೋಕಲ್ ಆದ ಲೀಡರ್ಗಳು, ದಾಮೋದರ್ ಶೆಟ್ಟರ್ ಇರ್ಬೋದು, ಮತ್ತೆ ನಮ್ಮ ರೇವಂತ್ ಅವ್ರು ಇರ್ಬೋದು, ಮಾಜಿ ಹೋಬಳಿ ಅಧ್ಯಕ್ಷರಾಗಿದ್ರಲ್ಲ, ಅವರೆಲ್ಲ ಸಹಕಾರ, ಎಲ್ಲರೂ ಜನತೆಯ ಸಹಕಾರ ನಾವು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಓಕೆ, ಸತೀಶ್ ಅವರೇ, ಈಗ ಮುಂದೆ ಕೂಡ ಸತತವಾಗಿ ಚುನಾವಣೆಗಳು ಬರ್ತಾ ಇರುವಂತದ್ದು. ನೀವು ಕೂಡ ಪಕ್ಷದ ಜವಾಬ್ದಾರಿಯನ್ನು ಕೂಡ ನೀವೀಗ ನಿರ್ವಹಿಸಿದ್ದೀರಿ. ಹೌದು. ಕೆಲವೊಂದು ಜವಾಬ್ದಾರಿಗಳು, ಆ ಪಕ್ಷದ ಜವಾಬ್ದಾರಿಗಳು ಕೊಟ್ಟ ಸಂದರ್ಭದಲ್ಲಿ ಅದನ್ನ ನೀವು ಯಾವ ರೀತಿಯಾಗಿ ನಿರ್ವಹಿಸಿದ್ದೀರಿ? ನಾವು ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ಒಂದು ಪಕ್ಷ ಏನ್ ನಮ್ಗೆ ಜವಾಬ್ದಾರಿ ಕೊಟ್ಟಿದೆ ಅದಕ್ಕೆ 100ಕ್ಕೆ 100 ನಾವು ಎಫರ್ಟ್ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು 75% ನಾವು ಪಕ್ಷ ಜವಾಬ್ದಾರಿ ತಕ್ಕವಾಗಿ ವರ್ಕ್ ಮಾಡಿದೀವಿ. ಓಕೆ, ಇಂಥ ಒಂದು ಸಂದರ್ಭದಲ್ಲಿ ಈಗ ನೀವು 4 ಬಾರಿ ಸದಸ್ಯರಾಗಿ, 2 ಬಾರಿ ಅಧ್ಯಕ್ಷರಾಗಿ, ಒಮ್ಮೆ ಉಪಾಧ್ಯಕ್ಷರಾಗಿ, ಪ್ರಸ್ತುತ ಏನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಿ ಒಬ್ಬ ಬಿಜೆಪಿ ಪಕ್ಷದ ಮುಖಂಡರಾಗಿ 4 ಬಾರಿ ಸೇರಿದಂತೆ ಎಲ್ಲದು ಓವರಲ್ ಆಗಿ ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ನಾನು 3ನೇ ಬಾರಿ ಉಪಾಧ್ಯಕ್ಷರಾಗಬೇಕಾಗಿತ್ತು. ಅದೊಂದು ನಾನು ನಿಮ್ಮ ಮಧ್ಯದಲ್ಲಿ ನಾನು ಬಿಟ್ಟೆ. ಮತ್ತೆ ಜೀವರಾಜಣ್ಣ ಅವರು ಎಲೆಕ್ಷನ್ ಇರೋದ್ರಿಂದ ನಾನು ಅವರಿಗೆ ಅದು ಟರ್ಮ್ ಮಾಡ್ಕೊಂಡಿದ್ದು, ಅದು ನಾನು ಮತ್ತೆ ನಾನು ಕೇಳಿಲ್ಲ. ಜೀವರಾಜಣ್ಣ ಎಲೆಕ್ಷನ್ ಏನು ಸಮಸ್ಯೆ ಆಗಬಾರ್ದು ಅಂತೇಳಿ
3ನೇ ಬಾರಿ ಉಪಾಧ್ಯಕ್ಷ ನಾನು ಆಗಲಿಕ್ಕೆ ಹೋಗಿಲ್ಲ. ಓಕೆ. 4ನೇ ಬಾರಿ ಜನರಿಗೆ 4ನೇ ಬಾರಿ ಹೇಳೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಇದೇ ತರ ನಮ್ಗೆ ಒಂದು ಜನರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೇಳ್ಕೊಡ್ಬೇಕಂತ ನಾನು ಹೇಳ್ತೀನಿ. ಅಂದ್ರೆ 5ನೇ ಬಾರಿ ಪಕ್ಷ ಜವಾಬ್ದಾರಿ ಮರಿತೊಟ್ಲು ಗ್ರಾಮ ಪಂಚಾಯತಿಯಿಂದ ಸೋಮಲಾಪುರ ವಾರ್ಡ್ನಿಂದ ಸತೀಶ್ ಎನ್ನೇಶ್ವರ 5ನೇ ಬಾರಿ ಸ್ಪರ್ಧೆ ಮಾಡ್ತಾರೆ. ಖಂಡಿತ ಪಕ್ಷ ಅವಕಾಶ ಕೊಟ್ರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ. ಓಕೆ ಸತೀಶ್ ಸರ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ 4 ಬಾರಿ ಸದಸ್ಯರಾಗಿ ಆಯ್ಕೆಯಾದ ವಿಚಾರ, 2 ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೊಡುಗೆ, ಉಪಾಧ್ಯಕ್ಷರಾಗಿ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನ ಮಾಡಿದೀರಾ, ಹಾಗೆ ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಿದ್ರಾ, ಹಾಗೆ ಸತತವಾಗಿ ನೀವು 4 ಬಾರಿ ಗೆಲ್ಲಲು ಏನ್ ಕಾರಣ ಆಯ್ತು, ಹಾಗೆ 5ನೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲಿ ವೀಕ್ಷಕರೇ, ಇದು ಮರಿತೊಟ್ಲು ಗ್ರಾಮ ಪಂಚಾಯಿತಿಯಲ್ಲಿ 4 ಬಾರಿ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಸತೀಶ್ ಎನ್ಎಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.